ಜೊತೆ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ರಾಜಭವನಕ್ಕೆ ಒಂದು ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ, ರಾಜ್ಯಪಾಲರ ಒಂದು ನಿರ್ಣಯವನ್ನ ವಿರೋಧಿಸಿ. ಏನ್ ಹೇಳ್ತಾರೆ? ಇದು ಮಾಡಬೇಕಾಗಿರ್ತಕ್ಕಂಥ ವಿಚಾರನೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಹೇಳ್ತಾರೆ, ಬಿಜೆಪಿ ಸರ್ಕಾರದವರು ಅವರ ಕೆಟ್ಟ ಬುದ್ಧಿನ, ರಾಜ್ಯಪಾಲರ ಒಂದು ಹಕ್ಕನ್ನು ದುರುಪಯೋಗ ಪಡಿಸ್ಕೊಂಡು ಒಂದು ಸರ್ಕಾರವನ್ನು, ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡ್ತಾರೆ. ಅಂದರೆ ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ? ಒಪ್ಕೊಳ್ಳೋಕ್ಕಾಗದೇ ಇಲ್ಲಲ್ಲ. ಅದನ್ನು ನಾವು ವಿರೋಧ ಮಾಡಲೇಬೇಕಾಗತ್ತೆ. ವಿರೋಧ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಕೂಡ. ಇದನ್ನು ಮಾಡಿದ್ರೇ ಇವ್ರು ಬಿಜೆಪಿ ಅವ್ರಿಗೆ ಬುದ್ಧಿ ಬರೋದು. ಇಲ್ಲಾಂದ್ರೆ ಊರು ತುಂಬ ರಾಡಿ ಮಾಡ್ಕೊಂಡು ಕೂತ್ಕೋತಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಇದು ಬಿಜೆಪಿ ಪಕ್ಷದ ವಿರುದ್ಧವಾಗಿ ಎಲ್ಲೆಲ್ಲಿ ಸರ್ಕಾರಗಳಿದ್ದಾವೆ ಅದನ್ನೆಲ್ಲ ಬೀಳಿಸ್ತಕ್ಕಂಥ ವ್ಯವಸ್ಥೆ. ವೆಸ್ಟ್ ಬೆಂಗಾಲ್ ತಗೊಳ್ಳಿ, ನೀವೆಲ್ಲ ಕಡೆನೂ ಮಾಡ್ತಾರೆ. ಈ ಥರ ನಾವು ಮಾಡಲಿಲ್ಲ ಅಂದರೆ ನಾಳೆ ದಿವಸ ಇವ್ರ ಬುದ್ಧಿ ಕಲಿಯಲ್ಲ. ಅದು ಮಾಡಬೇಕಾಗುತ್ತೆ. ಆಮೇಲೆ ಗವರ್ನರು ಕೂಡ ಸಂವಿಧಾನದ ಹೆಡ್ ಇರೋದ್ರಿಂದ ಹುಷಾರಾಗಿ ಜವಾಬ್ದಾರಿತ್ವಾಗಿ ನಾವು ಮಾಡಬೇಕಾದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀಲ್ಲ, ಏನು ಮಾಡಿದಿರಿ, ಮತ್ತು ಬೇರೆಯವ್ರ ಕೇಸ್ಗಳ ಬಗ್ಗೆ ಏನು ಮಾಡಿದ್ರಿ ನೀವು ನೋಡಿದಾಗ ನಿಮ್ಮ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ಅದನ್ನ ವಿರೋಧ ಮಾಡಲೇಬೇಕಾಗುತ್ತೆ. ಸರ್, 137 ಸೀಟ್ ತಗೊಂಡ್ರು ಕಾಂಗ್ರೆಸ್ಗೆ ನೆಮ್ಮದಿ ಇಲ್ವಾ? ಹಂಗಾರೆ ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಇಂಥದ್ನ ಪ್ರಜಾಪ್ರಭುತ್ವದಲ್ಲಿ ಬಿಡಬಾರ್ದು. ಇವರು ಕೆಟ್ಟ ಚಾಳಿ ಬಿಜೆಪಿ ಅವ್ರದ್ದೇನಿದೆ ಅದನ್ನ ಧಿಕ್ಕಾರ ಮಾಡಬೇಕು. ಅದನ್ನ ಮಾಡಲಿಲ್ಲ ಅಂದ್ರೆ ಅದು ನಮ್ಮ ತಪ್ಪಾಗ್ತದೆ. ಅದಕ್ಕೆ ಹೇಳೋದು, ಅವರಿಗೆ ಇವತ್ತುವರೆಗೂ ಪ್ರಜಾಪ್ರಭುತ್ವದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರಕ್ಕೆ ಯಾವತ್ತೂ ಕೂಡ ಬಂದಿಲ್ಲ. ಅವ್ರು ಬಂದಿರೋದೆಲ್ಲ ಬಿಸ್ನೆಸ್ ಅಲ್ಲೇ. ಬಿಜೆಪಿ ಅಂದ್ರೆ ಬಿಸ್ನೆಸ್ ಜನತಾ ಪಾರ್ಟಿ. ಅವರೇನು ಕೂತ್ಕೊಂಡು ಯಾವತ್ತೂ ಕೂಡ ಸಂವಿಧಾನದ ಮೂಲಕ ಅವ್ರು ಯಾವತ್ತೂ ಕೂಡ ಅಧಿಕಾರವನ್ನು ಮಾಡಿಲ್ಲ. ಮತ್ತೆ ಅದೇ ಬ್ಯಾಕ್ ಎಂಟ್ರಿನ ಬರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದನ್ನ ಬಿಜೆಪಿ ಅಧ್ಯಕ್ಷರು ರಾಜ್ಯದಲ್ಲಿ ವಿಜೇಂದ್ರ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ನಡ್ಡಾ ಇರ್ಬೋದು, ಮುಂಚೆನೂ ಇದೇ ಕೆಲಸ ಮಾಡಿದ್ರು, ಇವಾಗಲೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೆಟ್ಟ ಚಾಳಿ, ಕೆಟ್ಟ ರೋಗ ಅದನ್ನು ನಿಲ್ಲಿಸಬೇಕಾಗತ್ತೆ. ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನದಲ್ಲಿ ಅವರೇ ಕಚ್ಚಾಡ್ಕೊಂಡು ಸರ್ಕಾರವನ್ನು ಬೀಳಿಸ್ಕೊಳ್ತಾರೆ. ನಾವು ಅಂತ ಕೆಲಸಕ್ಕೆ ಕೈ ಹಾಕಲ್ಲ. ಆಯ್ತು. ಜನರ ತಲೆ ಕೆಟ್ಟು 137 ಕೊಟ್ಟಿಲ್ಲ. ಇನ್ನೊಂದು 4 ವರ್ಷ ಕಾಯ್ತಾ ಕೂತ್ಕೊಳ್ಳಿ. 4 ವರ್ಷ ಆದ್ಮೇಲೆ ಇವ್ರು ಇದೇ ಹಣೆ ಬರ ಆದ್ರೆ ಇವ್ರ ಹಣೆ ಬರ ಇದೇ ಆಗ್ತದೆ. ಇವ್ರು ಮಾತಾಡ್ಕೊತ್ಕೊಂಡು ಮುಂಚೆ ನಡೆದಂಗೆ ಇವಾಗ ನಡೆಯುತ್ತೆ ಅಂತೇಳಿ ಅನ್ಕೊಂಡ್ರೆ ಜನರು ಪ್ರಜಾಪ್ರಭುತ್ವದಲ್ಲಿ ಮತ ಹಾಕಿ ಗೆಲ್ಸಿರ್ತಕ್ಕಂಥದ್ದನ್ನು ಹಂಗೆ ಬಿಡೋದಕ್ಕಾಗೋದಿಲ್ಲ. ನಾವು ಅದನ್ನ ವಿರೋಧ ಮಾಡ್ತೀವಿ. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.